ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ಕೋವಾ ಮಿಲ್ಕ್ ಪೌಡರ್ ಇಲ್ಲದೆ ನೀವು ರುಚಿಯಾದ ಸ್ವೀಟ್ನ ತಯಾರಿಸಿ. ಖಂಡಿತ ಈ ಸ್ವೀಟನ್ನು ಒಂದ್ಸಲ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಈ ಸ್ವೀಟ್ ನೀವು ಯಾವತ್ತೂ ಕೂಡ ತಿಂದಿರಲ್ಲ ಅನಿಸುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಓಕೆ, ಈ ರೀತಿಯಲ್ಲಿ ಒಂದು ಸ್ವೀಟನ್ನು ತಯಾರಿಸಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ತುಂಬಾನೇ ಈಸಿಯಾಗಿ ಮಾಡುವಂತಹ ಒಂದು ವಿಧಾನ. ಸೊ ಈಗ ಒಂದು ಕಡಾಯಿ ತಗೊಂಡಿದ್ದೀನಿ. ಇದಕ್ಕೆ ಒಂದು 2 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು, 2 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕಿ ನಾವು ಮೀಡಿಯಂ ಟು ಲೋ ಫ್ಲೇಮ್ ಇಟ್ಕೊಂಡು ಸ್ಟವ್ನ ಫ್ರೈ ಮಾಡ್ಕೋಬೇಕು. ಇದು ಕಲರ್ ಚೇಂಜ್ ಆಗಬೇಕು. ಕಡಲೆ ಹಿಟ್ಟಿನ ಕಲರ್ ಚೇಂಜ್ ಆಗೋ ಹಾಗೆ ನಾವು ಇದನ್ನು ರೋಸ್ಟ್ ಥರ ನಾವು ಫ್ರೈ ಮಾಡ್ಕೋಬೇಕು, ಹುರ್ಕೋಬೇಕು ಇದನ್ನು. ಸೊ ನೋಡಿ, ಒಂದು 5 ನಿಮಿಷ ಟೈಮ್ ತಗೊಳುತ್ತೆ. ಕಲರು ನಮಗೆ ಪೂರ್ತಿ ಇದು ಚೇಂಜ್ ಆಗೋ ಹಾಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಇನ್ನೊಂದು ಚಾನಲ್ ಕೂಡ ಇದೆ, ಆದ್ಯ ಬ್ಯೂಟಿ ಟಿಪ್ಸ್ ಇನ್ ಕನ್ನಡ. ಸೊ ಅದರಲ್ಲಿ ನಾನು ಸೌಂದರ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಶೇರ್ ಮಾಡ್ತೀನಿ. ಸೊ ದಯವಿಟ್ಟು ಯಾರೆಲ್ಲ ನೋಡಿಲ್ವೋ ಆ ಚಾನಲ್ನ ಒಂದ್ಸಲ ನೋಡಿ ಫ್ರೆಂಡ್ಸ್. ಹಾಗೆ ಮತ್ತೊಂದು ಚಾನಲ್ ಕೂಡ ಇದೆ, ಆದ್ಯ ಸಿಂಪಲ್ ರಂಗೋಲಿ. ಸೊ ಅದರಲ್ಲಿ ನಾನು ರಂಗೋಲಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ನನ್ನ 3 ಚಾನಲ್ನ ಯಾರೆಲ್ಲ ನೋಡಿಲ್ವೋ ಖಂಡಿತ ಒಂದ್ಸಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನೋಡಿ, ನಾನು ಇಲ್ಲಿ ಕಡಲೆ ಹಿಟ್ಟನ್ನು ಫ್ರೈ ಮಾಡಿದ್ದೀನಿ. ಸೊ ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಇದನ್ನು ಆಫ್ ಮಾಡಿ ಒಂದು ಬೌಲಿಗೆ ನಾವು ಈ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬೇಕು. ಫಸ್ಟು ನೋಡಿ, ಕಡಲೆ ಹಿಟ್ಟನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು. ಪೂರ್ತಿಯಾಗಿ ತಣ್ಣಗಾಗೋವರೆಗೆ ನಾವು ಇದನ್ನು ಸ್ವಲ್ಪ ಒಂದು ಬೌಲಿಗೆ ಹಾಕಿ ಬಿಟ್ಬಿಡೋಣ. ಸ್ವಲ್ಪ ತಣ್ಣಗೆ ಮಾಡ್ಕೋಬೇಕು ಇದನ್ನು. ತಣ್ಣಗೆ ಆದ ನಂತರ ನಾವು ಇದಕ್ಕೆ ನೀವು ನಾನಿಲ್ಲಿ ಮಿಲ್ಕು ಮತ್ತು ಹಾಲು ಮತ್ತು ಹಾಲಿನ ಕೆನೆ ಎರಡೂ ಇರೋದನ್ನು ಉಪಯೋಗಿಸ್ತಾ ಇದ್ದೀನಿ. ನೀವು ಫ್ರೆಂಡ್ಸ್ ಬರೀ ಹಾಲಿನ ಕೆನೆ ಇದ್ದರೆ ಖಂಡಿತ ಉಪಯೋಗಿಸಿ. ಅಕಸ್ಮಾತ್ ಹಾಲಿನ ಕೆನೆ ಇಲ್ಲ ಅಂದರೆ ಹಾಲನ್ನೇ ಉಪಯೋಗಿಸ್ಬೋದು. ನಾನಿಲ್ಲಿ ಹಾಲು ಮತ್ತು ಹಾಲಿನ ಕೆನೆ ಎರಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ. ಇದ್ದರೆ ಹಾಲಿನ ಕೆನೆಯಲ್ಲೇ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನೀವು ಬರೀ ಹಾಲಲ್ಲೂ ಕೂಡ ಮಾಡ್ಕೋಬೋದು. ಎರಡೂ ಇದ್ದರೆ ಹಾಲು ಮತ್ತು ಕೆನೆ ಎರಡನ್ನೂ ಮಿಕ್ಸ್ ಮಾಡಿ ಕೂಡ ಹಾಕ್ಕೊಳ್ಳಿ. ಈಗ ನೋಡಿ, ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ನಾವು ಹಾಲಲ್ಲೇ ಇದನ್ನು ಮಿಕ್ಸ್ ಮಾಡ್ಕೋಬೇಕು, ನೀರು ಹಾಕಬೇಡಿ. ಹಾಲು ಅಥವಾ ಹಾಲಿನ ಕೆನೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಇದನ್ನು ಮಿಕ್ಸ್ ಮಾಡಿ ನೀಟಾಗಿ ನಾನು ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡಿದ್ದೀನಿ, ನೋಡ್ಬೋದು. ಈಗ ಇಲ್ಲಿ ಒಂದು ಕಡಾಯಿಗೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿದ ನಂತರ ನಾವು ಮಿಕ್ಸ್ ಮಾಡಿರೋಂಥ ಹಿಟ್ಟಿದೆಯಲ್ಲ, ಕಡಲೆ ಹಿಟ್ಟು, ಸೊ ಅದನ್ನು ನೋಡಿ ಕೈಯಿಂದ ಈ ಥರ ಬಿಡಿಸಿ ನಾವು ಹಾಕ್ಕೊಳ್ಬೇಕಾಗುತ್ತೆ. ಓಕೆ, ಕೈಗೆ ಸ್ವಲ್ಪ ಅಂಟ್ತಾ ಇರುತ್ತೆ. ನೀವು ತುಪ್ಪ ಅಥವಾ ಎಣ್ಣೆನ ಫಸ್ಟು ಕೈಗೆ ಸ್ವಲ್ಪ ಒದ್ದೆ ಮಾಡ್ಕೊಂಡು ನಂತರ ಮಾಡ್ಕೊಳ್ಳಿ. ಇನ್ನು ನಾನು ಸ್ಟವ್ ಆನ್ ಮಾಡಿಲ್ಲ. ಓಕೆ, ತುಪ್ಪ ಕರಗಿಸಿ ಆಫ್ ಮಾಡಿದ್ದೀನಿ. ನಂತರ ಈಗ ಈ ಥರ ಹಾಕಿ ನಾವು ಕಡಲೆ ಹಿಟ್ಟನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೋಬೇಕು. ಈಗ ಸ್ಟವ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿ ಇದನ್ನು ಒಂದು 5 ನಿಮಿಷಗಳ ಕಾಲ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಫುಲ್ ಈಗ ಏನದು ಮೆತ್ತಗಿದೆಯಲ್ಲ, ಅದು ಫುಲ್ ಡ್ರೈ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ, ನಾನು ಹೀಗೆ ಇದನ್ನು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ನೀವು ಈಗ ಹೇಗೆ ಉದ್ರುದ್ರಾಗಿದೆ ಅಂತ. ಹೀಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇನ್ನೊಂದು 2 ನಿಮಿಷದವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಈಸಿಯಾಗಿ ಮಾಡುವಂತಹ ಒಂದು ಬೇಸನ್ ಬರ್ಫಿ ರೆಸಿಪಿ ಇದು. ಸೊ ಖಂಡಿತ ಕಡಲೆ ಹಿಟ್ಟಿಂದ ಮಾಡುವಂಥ ಒಂದು ಸ್ವೀಟು. ಈ ಸ್ವೀಟನ್ನು ನೀವು ತುಂಬ ಕ್ವಿಕ್ಕಾಗಿ ತಯಾರಿಸ್ಬೋದು, ತುಂಬ ಈಸಿಯಾಗಿ. ಮತ್ತು ಇದನ್ನು ನೀವು ಸ್ಟೋರ್ ಮಾಡಿ ಕೂಡ ಇಡ್ಬೋದು ಫ್ರೆಂಡ್ಸ್. ಓಕೆ, ಫ್ರೈ ಮಾಡಿರೋದನ್ನು ಒಂದು ಕಡೆ ಇಟ್ಕೊಂಡ್ಬಿಡೋಣ. ನಂತರ ಒಂದು ಪ್ಯಾನಿಗೆ 1 ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 1 ಕಪ್ ಆಗೋಷ್ಟು ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧದಿಂದ 3/4 ಕಪ್ ನೀರು ಸಾಕಾಗುತ್ತೆ, 1 ಕಪ್ ಬೇಡ. 1 ಕಪ್ ಸಕ್ಕರೆಗೆ ಅರ್ಧ ಕಪ್ಪು ಅಥವಾ 3/4 ಕಪ್ಪು ನೀರನ್ನು ಹಾಕ್ಕೊಳ್ಳಿ. ನೀರು ಹಾಕಿ ಈಗ ಚೆನ್ನಾಗಿ ಇದನ್ನು ಬಾಯ್ಲ್ ಆಗೋದಕ್ಕೆ ಬಿಟ್ಬಿಡೋಣ ನಾವು. ಓಕೆ, ನಮಗೆ ಇಲ್ಲಿ 1 ಎಳೆ ಪಾಕ ಇದ್ದರೆ ಸಾಕು. ಅಂಟು ಪಾಕ ಜಾಸ್ತಿ 2 ಎಳೆ ಪಾಕ ಬೇಡ, 1 ಎಳೆ ಪಾಕ ಬಂದರೆ ಸಾಕಾಗುತ್ತೆ. ಸೊ ಈಗ ಇದನ್ನು
ಸಕ್ಕರೆ ಮತ್ತು ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ. ಇದಕ್ಕೆ ಒಂದು ಪಿಂಚಷ್ಟು ಫುಡ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಿಮಗೆ ಬೇಕು ಅಂದರೆ ನೀವು ಫುಡ್ ಕಲರ್ನ ಉಪಯೋಗಿಸಿ, ದಯವಿಟ್ಟು ಬೇಡ ಅಂದರೆ ಖಂಡಿತವಾಗ್ಲೂ ಉಪಯೋಗಿಸ್ಬೇಡಿ, ಆಯಿತಾ. ನಾನು ಸ್ವಲ್ಪ ಒಂದು ಚೂರು ಫುಡ್ ಕಲರ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿದ ನಂತರ ಈಗ ನಾವು ರೋಸ್ಟ್ ಮಾಡಿದ್ದೀವಲ್ಲ ಕಡಲೆ ಹಿಟ್ಟು, ಸೊ ಅದನ್ನು ಈಗ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾನು ಹಾಕ್ಕೊಳ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹೀಗೆ. ಸೊ ಅದು ಬೂಂದಿ ಥರ ಸ್ವಲ್ಪ ಉಂಡೆ ಉಂಡೆ ಥರ ಇದೆ. ಸೊ ನೋ ಪ್ರಾಬ್ಲಮ್, ಏನೂ ಆಗೋದಿಲ್ಲ. ಹೀಗೆ ನೀವು ಮಿಕ್ಸ್ ಮಾಡ್ತೀರಿ, ಖಂಡಿತ ಅದೆಲ್ಲ ಮ್ಯಾಶ್ ಆಗುತ್ತೆ, ಏನೂ ತೊಂದರೆ ಆಗೋದಿಲ್ಲ. ನೋಡಿ, ನಾನು ಈಗ ಇದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅದು ಮ್ಯಾಶ್ ಆಗ್ತಾ ಇರುತ್ತೆ, ಬೆಂದಂಗೆ ಸ್ಮೂತ್ ಆಗುತ್ತಲ್ಲ, ಆಗ ಮ್ಯಾಶ್ ಆಗುತ್ತೆ. ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನು ಏಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪೌಡರ್ನ ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ನಾವು ಮಿಕ್ಸ್ ಮಾಡ್ಕೊಳ್ತಾ ನೋಡ್ಬೋದು ನೀವು. ಸೊ ಏನು ಅದರಲ್ಲಿ ನಾವು ಸಕ್ಕರೆ ಪಾಕ ಇತ್ತಲ್ಲ, ಎಲ್ಲ ಫುಲ್ ಅದು ಫುಲ್ ಡ್ರೈ ಆಗ್ತಾ ಇದೆ ಅಲ್ಲ, ಹಾಗೆ ನಾವು ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಕೇಕ್ ಟಿನ್ ತೊಗೊಂಡಿದ್ದೀನಿ, ಇದಕ್ಕೆ ಒಂದು ಬಟರ್ ಪೇಪರ್ನ ಹಾಕ್ಕೊಂಡಿದ್ದೀನಿ. ಸೊ ಕೇಕ್ ಟಿನ್ ಇಲ್ಲ ಅಂದರೆ ರೌಂಡ್ ಶೇಪಲ್ಲಿರುವಂಥ ಯಾವುದಾದ್ರೂ ತಟ್ಟೆ ಅಥವಾ ಬೌಲ್ ಇದ್ದರೆ ಓಕೆ, ಅದೇ ಆಗುತ್ತೆ. ಅಕಸ್ಮಾತ್ ನಿಮಗೆ ಸ್ಕ್ವೇರ್ ಶೇಪಲ್ಲಿ ನೀವು ರೆಡಿ ಮಾಡ್ಕೋತೀವಿ ಅಂದರೆ ಖಂಡಿತ ಯಾವುದಾದ್ರೂ ಒಂದು ಉದ್ದನೇ ಇರೋವಂತಹ ಟ್ರೇ ಇದ್ದರೆ, ನಿಮಗೆ ಬರ್ಫಿ ಟ್ರೇ ಇದ್ದರೆ ಅದರಲ್ಲಿ ಕೂಡ ಮಾಡ್ಕೋಬೋದು. ಇಲ್ಲ ಅಂತಂದರೆ ಈ ಥರ ಕೇಕ್ ಟಿನ್ ಇದ್ದರೂ ಅದರಲ್ಲಿ ಕೂಡ ಮಾಡ್ಕೋಬೋದು. ಸೊ ನೋಡಿ, ಇವಾಗ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೇಯಿಸ್ಕೋಬೇಕು, ಕಡಲೆ ಹಿಟ್ಟಿನ ವಾಸನೆ ಎಲ್ಲ ಹೋಗೋ ಹಾಗೆ ನಾವು ಫ್ರೈ ಮಾಡಿರ್ತೀವಿ, ಆದರೂ ಕೂಡ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. 1-2 ಸೆಕೆಂಡ್ಸು ಹೀಗೆ ನೀವು ಇದು ಆಗಿದೆ ಅಂತಂದ್ರು, ತಳ ಬಿಡ್ತಾ ಇದೆ ಅಂದರೂ ಪರವಾಗಿಲ್ಲ, ಈ ಥರ ಮಾಡಿ ನೀವು ಎಲ್ಲ ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದನ್ನು ನೋಡಿ, ಹೀಗೆ ಬೇಯಿಸ್ಕೋಬೇಕು. ನಾನು ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. 1-2 ಸೆಕೆಂಡ್ಸ್ ಬೇಯಿಸ್ಕೊಳ್ಳಿ ಸಾಕು. ಈ ಥರ ಆದ ನಂತರ ಈಗ ಇದು ಕರೆಕ್ಟಾಗಿ ಆಗಿದೆ. ಸ್ಟವ್ನ ನಾವು ಆಫ್ ಮಾಡ್ಕೊಳ್ಳೋಣ. ನಂತರ ಈಗ ನಾವು ಕೇಕ್ ಟಿನ್ನಿಗೆ ಒಂದು ಬಟರ್ ಪೇಪರ್ನ ಹಾಕಿ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೆ ಇದನ್ನು ಹಾಕ್ಕೊಳ್ಳೋಣ. ಹಾಕಿ ನೋಡಿ, ಈ ಥರ ಪೂರ್ತಿ ಸ್ಪ್ರೆಡ್ ಮಾಡ್ಕೊಳ್ಳಿ, ಸುತ್ತಲೂ ಕೂಡ ಸ್ಪ್ರೆಡ್ ಮಾಡಿ. ಈ ಥರ ನೋಡಿ ಸ್ಪ್ರೆಡ್ ಮಾಡಿ ಒಂದು 10 ನಿಮಿಷ ಹಾಗೆ ಆಚೆ ಇಟ್ಬಿಡಿ. ಫ್ರಿಡ್ಜಿಗೆ ಏನು ಇಡೋದು ಬೇಡ, ಆಚೆನೇ ಇಟ್ಟು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು. ಓಕೆ, ನಿಮಗೆ ಒಂದು ಸ್ಕ್ವೇರ್ ಶೇಪಲ್ಲಿ ಬೇಕು ಅಂದರೆ ಹಾಗೆ ಕೂಡ ಕಟ್ ಮಾಡ್ಕೊಬೋದು, ಅಥವಾ ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ಕಟ್ ಮಾಡಿ ಮಕ್ಕಳಿಗೆ ಕೊಡ್ಬೋದು. ಕೋವಾ ಮಿಲ್ಕ್ ಪೌಡರ್ ಇಲ್ಲದೆ ರುಚಿಯಾದ ಸ್ವೀಟ್ನ ತಯಾರಿಸಿ. ನೀವು ಯಾವತ್ತೂ ಕೂಡ ಈ ಸ್ವೀಟ್ನ ತಿಂದಿರಲ್ಲ ಅನಿಸುತ್ತೆ. ತುಂಬನೇ ಈಸಿಯಾಗಿ ಮಾಡುವಂಥ ಒಂದು ಬೇಸನ್ ಬರ್ಫಿ ರೆಡಿಯಾಗಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ. ಖಂಡಿತ ತಪ್ಪದಲ್ಲೇ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಫ್ರೆಂಡ್ಸ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನನ್ನ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಬಾಬಾ.